La 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 la. Hey, 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 yeah. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಜಿ ಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಸ್ ಗೈಸ್, ದಿಸ್ ಈಸ್ ಡೇ 4 ಆಫ್ ನಾರ್ತ್ ಕರ್ನಾಟಕ ಟೂರ್ ಆಗಿರುತ್ತೆ. ಆ್ಯಂಡ್ ಬೆಳಗ್ಗೆನೇ ಒಂದು ಒಳ್ಳೆ ಟಿಫನ್ ಮುಗಿಸ್ಕೊಂಡು ನಾವು ಬಂದಿರೋದು ಗೋಲ್ ಗುಂಬಸ್ಗೆ. ನಾವು ಇವಾಗಿರೋದು ಬಿಜಾಪುರಲ್ಲಿ ಗೈಸ್. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ದಿಸ್ ಈಸ್ ಮೈ ಲೈಕ್ಡ್ ಪ್ಲೇಸ್. ದಿಸ್ ಇಸ್ ನಾಟ್ ಮೈ ಡ್ರೀಮ್ ಪ್ಲೇಸ್, ದಿಸ್ ಈಸ್ ಮೈ ಲೈಕ್ಡ್ ಪ್ಲೇಸ್. ತುಂಬ ದಿನದಿಂದ ನಾನು ಬಿಜಾಪುರ್ಗೆ ಹೋಗಬೇಕು, ಬಿಜಾಪುರಲ್ಲಿ ಎಸ್ಪೆಷಲಿ ಗೋಲ್ ಗುಂಬಸ್ ನೋಡಬೇಕು ಅಂತ ಅಂದ್ಕೊತಾನೇ ಇದ್ದೆ. ಬಟ್ ಹೋಗೋಕ್ಕಾಗಿರಲಿಲ್ಲ. ಬಟ್ ನಾನು ಈ ಒಂದು BTTM ಕೋರ್ಸ್ ತೊಗೊಂಡಾದಮೇಲೆ ಎಷ್ಟೊಂದು ಪ್ಲೇಸಸ್ನ ನಾನು ನೋಡಿಬಿಟ್ಟಾಗಿದೆ ಆಲ್ರೆಡಿ. ಕರ್ನಾಟಕದಲ್ಲಿ ಹಾಫ್ ಆಫ್ ದ ಪ್ಲೇಸಸ್ ಐ ಹ್ಯಾವ್ ಕವರ್ಡ್ ಅಂತಲೇ ಹೇಳ್ಬೋದು. ಹಾಫ್ ಕರ್ನಾಟಕ ನಾನು ನೋಡಿದ್ದೀನಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ನಾನು ನೋಡಿದ್ದೀನಿ ಕರ್ನಾಟಕದಲ್ಲಿ. ಲೈಕ್ ಫಸ್ಟು ಸೌತ್ ಕರ್ನಾಟಕ, ನೆಕ್ಸ್ಟು ಕೋಸ್ಟಲ್ ಕರ್ನಾಟಕ ಆ್ಯಂಡ್ ಇವಾಗ ನಾರ್ತ್ ಕರ್ನಾಟಕ. ಇಷ್ಟೆಲ್ಲ ಪ್ಲೇಸಸ್ ನೋಡಾಗಿದೆ ಆಲ್ರೆಡಿ ನಾನು ಕರ್ನಾಟಕದಲ್ಲಿ. ಆ್ಯಂಡ್ ಎಸ್ ಗೈಸ್, ಆ್ಯಂಡ್ ಈ ಒಂದು ಪ್ಲೇಸ್ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ಇದೊಂದು ಮ್ಯೂಸಿಯಮ್ ಇದೆ ಗೈಸ್. ಆ ಗೋಲ್ ಗುಂಬಸ್ ಒಳಗಡೆ ಒಂದು ಮ್ಯೂಸಿಯಮ್ ಇದೆ, ನೋಡ್ತಾ ಇರ್ಬೋದು ನೀವೇ. ಆ್ಯಂಡ್ ಎಸ್, ಇಲ್ಲಿ ಆ ಸ್ಕಲ್ಪ್ಚರ್ಸು ಕಲ್ಲು, ಇಲ್ಲೂ ಕೂಡ ಅಷ್ಟೇ ಗೈಸ್. ಎಷ್ಟೋ ಸ್ಕಲ್ಪ್ಚರ್ಸಿಗೆ ಮೇನ್ ಹೆಡ್ ಅಲ್ವಾ ಇರಬೇಕಾಗಿರೋದು, ಹೆಡ್ಡೇ ಇರಲಿಲ್ಲ ಆಲ್ಮೋಸ್ಟ್. ಎಸ್, ಆ್ಯಸ್ ಐ ಸೈಡ್ ಡೆಸ್ಟ್ರಾಯ್ಡ್ ಮಾನ್ಯುಮೆಂಟ್. ಆ್ಯಂಡ್ ಇದು ಏನು ನೋಡ್ತಾ ಇದ್ದೀರಾ, ಇದೊಂಥರ ಹಳೆಗನ್ನಡದಲ್ಲಿ ಬರೆದಿರೋ ಥರ ಇದೆ, ನೋಡ್ತಾ ಇರ್ಬೋದು ನೀವೇ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಪಿಲ್ಲರ್ ಗೈಸ್. ಎಷ್ಟು ದೊಡ್ಡ ಪಿಲ್ಲರ್. ಈ ಒಂದು ಸ್ಕಲ್ಪ್ಚರ್ನ ಕೂಡ ಅವರು ಅಲ್ಲಿ ಆ ಮ್ಯೂಸಿಯಮಲ್ಲಿ ಪ್ರಿಸರ್ವ್ ಮಾಡಿ ಇಕ್ಕಿದ್ದಾರೆ. ಆ್ಯಂಡ್ ಅಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ಬಿಡೋಲ್ಲ, ಯು ಕ್ಯಾನ್ ಟೇಕ್ ಪಿಕ್ಚರ್ಸ್ ಅಷ್ಟೇ. ಬಟ್ ನಾನು ಪಾಪ ನಿಮ್ಗಳಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ವಿಡಿಯೋ ಮಾಡಿರೋದು, ರಿಸ್ಕ್ ತೊಗೊಂಡು. ಬಟ್ ನೆಕ್ಸ್ಟ್ ನೀವು ಯಾರಾದರೂ ಹೋದರೆ ವಿಡಿಯೋ ಮಾಡಬೇಡಿ, ರೂಲ್ಸ್ ಫಾಲೋ ಮಾಡಿ, ಓಕೆನಾ? ಆ್ಯಂಡ್ ಎಸ್ ಗೈಸ್, ದಿಸ್ ಈಸ್ ಔಟ್ಲುಕ್ ಆಫ್ ಗೋಲ್ ಗುಂಬಸ್. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಯು ನೋ ವಾಟ್, ಐ ಎಕ್ಸ್ಪ್ಲೋರ್ಡ್ ಗೋಲ್ ಗುಂಬಸ್ ಇನ್ ಭೂತಾನೀಸ್ ಟ್ರೆಡಿಷ್ನಲ್ ಔಟ್ಫಿಟ್. ಆ್ಯಂಡ್ ನನಗೆ ಅಲ್ಲೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಗೈಸ್. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಈ ಥರ ಔಟ್ಫಿಟ್ಸ್ನೆಲ್ಲ ಯಾರೂ ಹಾಕಲ್ವಲ್ಲ, ಹಾಕೋರು ಹಾಕ್ತಾರೆ ಬಟ್ ಕಡಿಮೆ ಹಾಕೋದು. ಒಂಥರ ಅಲ್ಲಿನ ಜನ ಒಂಥರ ಲೈಕ್ ಹೊಸದಾಗಿ ನೋಡ್ತಾಯಿದ್ರು. ಎಕ್ಸ್ಪ್ಲೋರಿಂಗ್ ಗೋಲ್ ಗುಂಬಸ್ ಇನ್ ಭೂತಾನ್ ಟ್ರೆಡಿಷ್ನಲ್ ಔಟ್ಫಿಟ್ ಗೈಸ್. ಇಲ್ಲಿಂದ ನಡ್ಕೊಂಡು ಬರಬೇಕು ನೋಡಿ, ಹೇಗಿದೆ ಮೆಟ್ಲು. ಅಲ್ಲಿ ಆ ಸ್ಟೆಪ್ಸ್ನ ಕ್ಲೈಮ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕ್ಲೈಮ್ ಮಾಡಿ ಗೈಸ್, ಇಫ್ ಇನ್ ಕೇಸ್ ನೀವೇನಾದರೂ ಅಲ್ಲಿ ಹೋದರೆ. ಬಿಕಾಸ್ ನಾನು ಕ್ಲೈಮ್ ಮಾಡಬೇಕಾದ್ರೆ ನನ್ನ ಕಾಲೇ ಒಂಥರ ಟ್ವಿಸ್ಟ್ ಆದಂಗೆ ಆಗೋಯಿತು. ಆ್ಯಂಡ್ ಆ ಪೇಯ್ನ್ ನಂಗೆ ಈಗಲೂ ಇದೆ, ಮನೆಗೆ ಬಂದಮೇಲೂ ಆ ಪೇಯ್ನ್ ನಂಗೆ ಹಾಗೆ ಇದೆ, ನೋಡ್ಬೋದು ನೀವೇ. ಬಟ್ ಗೋಲ್ ಗುಂಬಸ್ ತುಂಬ ಚೆನ್ನಾಗಿತ್ತು. ಆ ಒಂದು ಎಕೋ, ದ್ಯಾಟ್ ಈಸ್ ಫೇಮಸ್ ಫಾರ್ ದಟ್ ಎಕೋ ಸೌಂಡ್ ಓನ್ಲಿ, ನೋ. ಸೊ ಐ ಲೈಕ್ಡ್ ಇಟ್. ಆ್ಯಂಡ್ ಆಲ್ಸೋ ನನಗೆ ಬರೀ ಎಕೋ ಇದೆ ಅನ್ನೋದಕ್ಕೋಸ್ಕರ ಇಷ್ಟ ಇಲ್ಲ, ಅದರ ಆರ್ಕಿಟೆಕ್ಚರಲ್ ಸ್ಟೈಲ್ ನೋಡಿ ಹೇಗಿದೆ ಅಂತ. ಆ ಡೋಮ್ಸ್, ಮೇನ್ಲಿ ಮುಘಲ್ ಎಂಪರರ್ ಕನ್ಸ್ಟ್ರಕ್ಟ್ ಮಾಡಿರೋ ಎಲ್ಲ ಸ್ಕಲ್ಪ್ಚರ್ಸ್ನ ನೀವು ನೋಡಿಬೇಕಿದ್ರೆ ಆ ಡೋಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಲೈಕ್ ಆನಿಯನ್ ಶೇಪ್ಡ್ ಡೋಮ್ಸ್ ಇದ್ದೇ ಇರುತ್ತೆ, ನೋಡ್ಬೋದು ನೀವೇ ಎಲ್ಲ ಕಡೆನೂ. ಐ ಲೈಕ್ಡ್ ಇಟ್. ಎಸ್ ಗೈಸ್, ನಿಮಗೇನಾದರೂ ತುಂಬ ಇನ್ಫಾರ್ಮೇಷನ್ ಬೇಕಿದ್ರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ನೀವು ಅಲ್ಲಿ ಓದ್ಕೊಬೋದು. ಆ್ಯಂಡ್ ಫೈನಲಿ ನಾವು ಗೋಲ್ ಗುಂಬಸ್ನೆಲ್ಲ ನೋಡಿಕೊಂಡು ಆ ಒಂದು ಪ್ಲೇಸಸ್ನೆಲ್ಲ ಕವರ್ ಮಾಡಿ ನೆಕ್ಸ್ಟು ನಾವು ಹೋಗ್ತಾ ಇರೋದೆ ಇಬ್ರಾಹಿಂ ರೋಜಾ. ಆ್ಯಂಡ್ ಫೈನಲಿ ನಾವು ಇಬ್ರಾಹಿಂ ರೋಜಾಗೆ ರೀಚ್ ಆಗಿದ್ದೀವಿ ಗೈಸ್. ಆ್ಯಂಡ್ ಇಲ್ಲಿ ಕೂಡ ಇರೋದು ಟೋಂಬೆ ಗೈಸ್, ಇಬ್ರಾಹಿಮ್ಸ್ ಟೋಂಬ್ ಇರೋದಿಲ್ಲಿ. ಇಟ್ ಈಸ್ ಅ ಫ್ಯೂನರರಿ ಕಾಂಪ್ಲೆಕ್ಸ್ ಫೀಚರಿಂಗ್ ಅ mausoleum, mosque and extensive gardens.
ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ. ಆ್ಯಂಡ್ ದ ಸ್ಪೆಷಾಲಿಟಿ ಆಫ್ ಇಬ್ರಾಹಿಂ ರೋಜಾ ಈಸ್ ರೇಟೆಡ್ ಆ್ಯಸ್ ಆನ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲಿ ಪ್ರೊಪೋರ್ಷನ್ಡ್ ಇಸ್ಲಾಮಿಕ್ ಮಾನ್ಯುಮೆಂಟ್ಸ್ in India and an inspiration for the Taj Mahal. And the mosque is also a beautiful edifice with 5 grand arches ornamented by carved medallions and hanging stone chains. And you are seeing that how it looks. ಸೀರಿಯಸ್ಲಿ ಈ ಒಂದು ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಬಿಜಾಪುರಲ್ಲಿ ನಾವು ಅಂದ್ಕೊಂಡಿದ್ವಿ ತುಂಬ ಬಿಸಿಲಿರುತ್ತೆ ಅಂತ, ಬಟ್ ಅಷ್ಟೊಂದು ಬಿಸಿಲಿರಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ. ಫಾರ್ ಗಾಡ್ ಸೇಕ್, ಲೈಕ್ ಬಿಸಿಲಿರಲಿಲ್ಲ ಅಂದರೆ ಆ ಒಂದು ಹಾಟ್ ವೆದರ್ ಹಂಗೆ ಇತ್ತು ಗೈಸ್. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ ಇಬ್ರಾಹಿಂ ರೋಜಾ. ಆ್ಯಂಡ್ ಇಲ್ಲೂ ಕೂಡ ಇಬ್ರಾಹಿಂ ಟೋಂಬೆ ಇರೋದು, ಸಮಾಧಿನೇ ಇರೋದು. ಆಲ್ಮೋಸ್ಟ್ ಮುಗಲ್ಸ್ ಪ್ಲೇಸಸ್ ಎಲ್ಲ ಟೋಂಬ್ಸೇ ಇರುತ್ತೆ ಗೈಸ್, ನೋಡ್ತಾ ಇರ್ಬೋದು ನೀವೇ. ಆ್ಯಂಡ್ ಗೈಸ್ ಈ ಒಂದು ಟೋಂಬ್ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಟೋಂಬ್ ಗೈಸ್ ಇದು. ಆ್ಯಂಡ್ ಇದು ನೋಡಿ, ಇದು ಆ ಒಂದು ಟೋಂಬ್ ಆಚೆ ಬಂದಾದ್ಮೇಲೆ ಇದು ಕಾಣಿಸುತ್ತೆ, ಲೈಕ್ ಈ ಕೇವ್ ಥರ ಇದೆ ನೋಡಿ, ಎಷ್ಟು ಭಯಾನಕವಾಗಿದೆ ಬಟ್ ಅಷ್ಟೇ ಚೆನ್ನಾಗಿದೆ. ಇದೆಲ್ಲ ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಪ್ರಿಸನ್ಸ್ ಅನಿಸುತ್ತೆ. ಅವಾಗ ಯಾರಾದರೂ ತಪ್ಪು ಮಾಡಿದ್ರೆ ಈ ಪ್ರಿಸನ್ ಒಳಗಡೆ ಹಾಕಿ ಪನಿಷ್ ಮಾಡ್ತಿದ್ರು ಅನಿಸುತ್ತೆ. ಬಟ್ ಐ ಡೋಂಟ್ ಥಿಂಕ್ ಇಟ್ ಈಸ್ ಅ ಪ್ರಿಸನ್, ಬಟ್ ನೋಡೋಕ್ಕೆ ಪ್ರಿಸನ್ ಥರನೇ ಇದೆ ಗೈಸ್, ಅದಕ್ಕೆ ಹೇಳಿದೆ. ನಿಮಗೇನಾದರೂ ಗೊತ್ತಿದ್ದರೆ ಅದೇನಂತ ಕಮೆಂಟ್ ಮಾಡಿ, ಓಕೆನಾ? ನನಗೇನು ಗೊತ್ತಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಫೈನಲಿ ನಾವು ಆ ಒಂದು ಇಬ್ರಾಹಿಂ ರೋಜಾ ಪ್ಲೇಸಸ್ ಏನಿದೆ ಅದನ್ನು ಕೂಡ ಕವರ್ ಮಾಡಿಕೊಂಡು ನೆಕ್ಸ್ಟು ನಾವು ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ನಾನು ಹೇಳಲ್ಲ, ಇದರಲ್ಲಿದೆ ನೋಡಿ. ಆ್ಯಂಡ್ ಈ ಪ್ಲೇಸ್ ಬಗ್ಗೆ ಹೇಳಬೇಕಂದ್ರೆ ಈ ಪ್ಲೇಸ್ ಹೆಸರು ನನ್ನ ಹೆಸರಲ್ಲೇ ಇದೆ, ನೋಡ್ಬೋದು ನೀವೇ ಗೈಸ್. ನಿಮಗೊಂದು ಮಾತು ಹೇಳ, ಗಗನ, ದಟ್ ಈಸ್ ಮೀ, ಕೇಮ್ ಟು ಗಗನ್ ಮಹಲ್ ಆ್ಯಂಡ್ ದಿಸ್ ಈಸ್ ಮೈ ಮಹಲ್. ಬೈ ಗೈಸ್. ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಎಲ್ಲಿ ಅಂತ ಮರ್ತೋಯ್ತು, ಆಮೇಲೆ ಹೇಳೋದು. ಆ್ಯಂಡ್ ನಾನು ಹೇಳ್ದಂಗೆ ಆವಾಗಲೇ ನೀವು ನೋಡಿದ್ದು ಗಗನ್ ಮಹಲ್ ಗೈಸ್, ಅಲ್ಲೂ ಕೂಡ ಒಂದು ಟೋಂಬೆ ಇರೋದು. ಆ್ಯಂಡ್ ಇವಾಗ ನಾವು ಬಂದಿರೋದು ಬಾರಾಕಮನ್ಗೆ. ಇದು ನೋಡಿ ಹಿಂಗಿದೆ, ಹೇಗೆ ಕಟ್ಟಿದ್ದಾರೆ ಅಂತ. ಇಲ್ಲೂ ಅಷ್ಟೇ ಗೈಸ್, ಸಮಾಧಿನೇ ಇರೋದು ಬಾರಾಕಮನ್ನಲ್ಲೂ ಕೂಡ. ಆ್ಯಂಡ್ ಗೈಸ್, ದಿ ಬಾರಾಕಮನ್ ವಾಸ್ ಬಿಲ್ಟ್ ಇನ್ 1672 AD ಬೈ ಅಲಿ ಆದಿಲ್ ಶಾ II and was supposed to be the burial mausoleum for the king and his wives. So guys, Barakaman has the tombs of Ali Adil Shah II, his wife Chand Bibi, his mistresses and his daughters. So ಇದ್ರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಮಿಡಲಲ್ಲಿ ಇರೋದು ಅಲಿ ಆದಿಲ್ ಶಾದು ಟೋಂಬು. ಆ್ಯಂಡ್ ಇಲ್ಲಿ ಕೆಳಗಡೆ ಈ ಕಲ್ಲುಗಳ ಥರ ಏನು ಕಾಣಿಸ್ತದೆ ಅದೆಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ದು, ಲೈಕ್ ಅವರ ವೈಫ್ದು, ಅವರ ಡಾಟರ್ಸ್ದು, ಇಡೀ ಫ್ಯಾಮಿಲಿ ಅವ್ರ ಟೋಂಬಲ್ಲಿದೆ. ಇಡೀ ಫ್ಯಾಮಿಲಿ ಸಮಾಧಿನೇ ಆ ಒಂದು ಬಾರಾಕಮನ್ ಅನ್ನೋವಂಥ ಪ್ಲೇಸಲ್ಲಿದೆ. ಆ್ಯಂಡ್ ನೆಕ್ಸ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಲಂಚ್ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ನಾನು ಈ ವ್ಲಾಗಲ್ಲಿ ಹೇಳಲ್ಲ. Day 5 ಆಫ್ ನಾರ್ತ್ ಕರ್ನಾಟಕ ಟೂರ್ ವ್ಲಾಗಲ್ಲಿರುತ್ತೆ. ಆ್ಯಂಡ್ ಎಸ್ ಗೈಸ್, ದಿಸ್ ಈಸ್ ಅಬೌಟ್ Day 4 ಆಫ್ ಕರ್ನಾಟಕ ಟೂರ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.